ಹೋಗು ಹೋಗೆ ಆರತಿ ಮಾಡು ಆರತಿ ಮಾಡು. ಓ ಇದಕ್ಕ ಇವಳು ಇಲ್ಲಿಗೆ ಬಂದಿರೋದು. ಛೇ, ಸುಬ್ಬು ನನಗ್ ಪ್ರಪೋಸ್ ಮಾಡಕ್ ಬಂದಾಗ ಅವನಿಗೆ ನಾನು ಹೊಸ ಬೈಕ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಳು ಇವನ್ಗೆ ಹಳೆ ಬೈಕೆ ಕೊಟ್ಟಿದ್ದಾಳೆ. ಈ ಹಳೆ ಬೈಕ್ ಕೊಟ್ಟು ಏನೋ ದೊಡ್ಡ ಸಾಧನೆ ಮಾಡಿರೋಳ್ ತರ ಪೋಸ್ಟ್ ಕೊಡ್ತಿದ್ದಾಳೆ. ಮೇಡಮ್, ನನ್ನ ಬೈಕ್ ಹೇಗೆ ಸಿಕ್ತು ಮೇಡಮ್? ನನಗಂತೂ ಹೋದ ಜೀವ ಮತ್ತೆ ಬಂದ ಹಾಗಾಗಿದೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇನ್ನೊಂದು ಬೈಕ್ ತೊಗೊಂಡಿದ್ರು ಅಥವಾ ಇನ್ನೊಂದು ಕಾರೇ ತೊಗೊಂಡಿದ್ರು ಅಥವಾ ಫ್ಲೈಟಲ್ಲೇ ಓಡಾಡಿದ್ರು ಇವಾಗ ಎಷ್ಟು ಖುಷಿ ಆಗ್ತಿದೆ ನೋಡಿ. ಅಷ್ಟು ಖುಷಿ ಆಗ್ತಾನೆ ಇರಲಿಲ್ಲ, ಯಾವತ್ತೂ ಆಗ್ತಾ ಇರಲಿಲ್ಲ. ನನಗೆ ಬರೀ ಬೈಕಲ್ಲ ಮೇಡಮ್, ನನ್ನ ಗೆಳೆಯ, ನನ್ನ ರಥ ಮೇಡಮ್. ಇದನ್ನು ತಂದ್ಕೊಟ್ಟಿದ್ದು ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಿಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬ 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 ಥ್ಯಾಂಕ್ಸ್ ಮೇಡಮ್. ಆದರೂ ಈ ಬೈಕ್ ಇವಳಿಗೆ ಹ್ಯಾಕ್ ಸಿಕ್ತು? ರೋಡಿಗಳು ಕಿತ್ಕೊಂಡು ಹೋಗಿರೋ ಬೈಕನ್ನೇ ತಂದು ಮನೆ ಮುಂದೆ ನಿಲ್ಲಿಸಿದಾಳೆ ಅಂತಂದರೆ ಮಿನಿಸ್ಟ್ರ್ ಮಗಳ ಪವರು ಯಾವ ಲೆವೆಲ್ಲಿಗಿರಬೇಡ. ಅಕಸ್ಮಾತ್ ಈ ಬೈಕನ್ನು ನನ್ನಿಂದಾನೇ ಕಿತ್ಕೊಂಡು ಹೋದ್ವಿ ಅಂತ ಆ ರೌಡಿಗಳೇನಾದರೂ ಇವಳಿಗೆ ಬಾಯಿ ಬಿಟ್ಬಿಟ್ಟಿದ್ರೆ? ಬನ್ನಿ ಮೇಡಮ್, ನಾನಿವಾಗ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಮನೆಗಲ್ಲ ಮೇಡಮ್, ನೀವು ಮಾಡಿರೋ ಉಪಕಾರಕ್ಕೆ ಇಡೀ ಪ್ರಪಂಚನೇ ಸುತ್ತಿಸ್ತೀನಿ. ಬನ್ನಿ ಮೇಡಮ್. ಈ ಬೈಕಲ್ಲ ಅಕ್ಕ, ಇದು ನನಗೆ ಬರೀ ಬೈಕ್ ಅಲ್ವೇ, ನನ್ನ ಪಾಲ್ಗೆ ಪುಷ್ಪಕ ವಿಮಾನ. ಬನ್ನಿ ಮೇಡಮ್, ಹೊಡೋಣ. ಸುಬ್ಬು, ಒಂದೇ ನಿಮಿಷ. ಸುಂದ್ರ ಅವರೇ, ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕಿತ್ತು, ಬರ್ತೀರಾ? ಮಿನಿಸ್ಟ್ರು ಮಗಳು ಕರಿತಾವಳೆ, ಏನಾದರೂ ಭಕ್ಷಿ ಕೊಟ್ಟಳು. ಅಗತ್ಯ ಒಮ್ಮಿ ಬಂದಿರ. ಬನ್ನಿ ಮೇಡಮ್. ಹೇಳಿ ಮೇಡಮ್. ಹೇಳ್ತೀನಿ, ಆದರೆ ನಾನು ಏನು ಹೇಳಿದೆ ಅಂತ ಅಲ್ಲಿ ಯಾರ ಮುಂದೆನೂ ಹೇಳಬಾರ್ದು. ಶ್ರಾವಣಿ ಅಮ್ಮ ಏನು ಹೇಳಿದ್ರು ಅಂತ ಯಾರಾದರೂ ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಕೊಟ್ಟ ಹಾಗೆ ಶ್ರಾವಣಿ ಅಮ್ಮ ಅವರು ನನಗೆ ಉಪದೇಶ ಕೊಟ್ಟರು ಅಂತ ಹೇಳ್ತೀನಿ. ಅಂದಾಗೆ ನೀವು ಕೊಟ್ಟ ಉಪದೇಶದಿಂದನೇ ಅಲ್ವಾ ನಾನು ಧರ್ಮದ ದಾರಿನ ಕಂಡುಕೊಂಡಿದ್ದು. ಧರ್ಮದ ದಾರಿನಾ? ಓ, ಅದೇ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೇನು ನೀನು ಸುಬ್ಬು ಗಾಡಿನ ಕಳ್ಕೊಂಡಿದ್ದು? ಸುಬ್ಬು ಗಾಡಿ ಮತ್ತೆ ನನ್ನ ಕೈಗೆ ಸಿಕ್ಕಿದೆ ಅಂದ್ರೆ ಅದು ಯಾರಿಂದ ಹೇಗೆ ಕಿತ್ಕೊಂಡಿರೋದು ಅಂತ ನಿನಗೆ ಗೊತ್ತಿರ್ಬೇಕಲ್ವಾ? ಈಗ ಏನಾಯ್ತು ಅಂತ ನೀನು ಬಾಯ್ ಬಿಟ್ಟು ಸತ್ಯ ಹೇಳಿದ್ರೆ ಸರಿ, ಇಲ್ಲ ಬೇರೆ ತರ ಬಾಯ್ ಬಿಡಿಸೋದು ನನಗೆ ಗೊತ್ತು. ಮೇಡಮ್ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಇದು ಸಾಂಗಾರ ಕಾಟ. ಒಂದು ಸಾಯ್ಬೇಕು, ಇಲ್ಲ ಸುಳ್ಳು ಹೇಳಬೇಕು. ಸಾಯೋದಕ್ಕಿಂತ ಸುಳ್ಳು ಹೇಳೋದು ಮೇಲೆ ಅಂತೇಳಿ ಸುಬ್ಬು ಹತ್ರ ಒಂದೇ ಒಂದು ಸುಳ್ಳು ಹೇಳಿದೆ ಮೇಡಮ್. ಏನು ಮಾಡಲಿ ಮೇಡಮ್, ಮನೆ ಅಳಿಯ ಮರ್ಯಾದೆ ಹೋದರೆ ಮನೆಯವ್ರದೆಲ್ಲ ಮರ್ಯಾದೆ ಹೋದಂಗಾಗುತ್ತೆ ಅಂತ ಹೇಳಿ ಒಂದೇ ಒಂದು ಸುಳ್ಳು ಹೇಳ್ಬಿಟ್ಟೆ ಮೇಡಮ್. ನನ್ನಿಂದ ತಪ್ಪಾಗೋಯ್ತು ಮೇಡಮ್. ಇನ್ಮೇಲಿಂದ ಈ ಥರ ತಪ್ಪಾಗದೇ ಇರೋಂಗೆ ತೆಪ್ಪಗಿದ್ದು ಬಿಡ್ತೀನಿ. ಇದು ಬಿಡ್ತೀನಿ ಅಂದ್ರೆ ನೀನು ನಿಮ್ಮಮ್ಮ ಇಲ್ಲೇ ಪರ್ಮನೆಂಟ್ ಆಗಿ ಠಿಕಾಣಿ ಹೊಡಬೇಕು ಅನ್ಕೊಂಡಿದ್ದೀರಾ? ನೋಡು, ನಿನ್ನಿಂದಾಗ್ಲಿ ನೀನ್ ಮಾಡೋ ಕೆಲಸಗಳಿಂದಾಗ್ಲಿ ಸುಬ್ಬು ಫ್ಯಾಮಿಲಿಗೆ ಏನಾದ್ರೂ ತೊಂದರೆ ಆದ್ರೆ ನಾನ್ ಸುಮ್ಮನೆ ಇರೋಲ್ಲ. ಸುಬ್ಬು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀನ್ ಈಗಿಂದೀಗ್ಲೇ ಮನೆ ಬಿಟ್ಟು ಹೋಗ್ಬೇಕು. ನೀನು ನಿನ್ ಸಂಸಾರ ಜವಾಬ್ದಾರಿನ ಹೊರಬೇಕು. ನಿನ್ ತಾಯಿ, ನಿನ್ ಮಗಳು, ನಿನ್ ಹೆಂಡತಿ ಇವ್ರನ್ನೆಲ್ಲ ನೋಡ್ಕೊಳ್ಳೋ ತಾಕತ್ತಿಲ್ವಾ ನಿನಗೆ? ಯಾಕಿಲ್ಲ ಮೇಡಮ್, ತಾಕತ್ತು ಸಿಕ್ಕಾಪಟ್ಟೆ ಇದೆ. ಸಿಕ್ಕಿದ್ದಾಗೆ ಅವ್ರನ್ನ ಮನೆ ಕರ್ಕೊಂಡೋಗು ಅಂದ್ರೆ ನಾನು ಎಲ್ಲಿ ಕರ್ಕೊಂಡೋಗ್ಲಿ ಮೇಡಮ್? ಮನೆ ಮಾಡೋದಕ್ಕೆ ನಂಗೊಂದು ಸ್ವಲ್ಪ ಟೈಮ್ ಬೇಕು, ಆಮೇಲೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಸರಿ, ಆದ್ರೆ ನಿನ್ಗೆ ಜಾಸ್ತಿ ಟೈಮ್ ಇಲ್ಲ. ಆದಷ್ಟು ಬೇಗ ಒಂದು ಒಳ್ಳೆ ಮನೆ ಮಾಡಿ ಅವ್ರನ್ನ ನೀನೇ ನೋಡ್ಕೋಬೇಕು. ಬರೀ ನೋಡ್ಕೊಳ್ಳೋದಷ್ಟೇ ಅಲ್ಲ, ಚೆನ್ನಾಗಿ ನೋಡ್ಕೋಬೇಕು. ನಾನು ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು. ಆಕ್ಚುಲಿ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ಆದ್ರೆ ನಂಗೊಂದು ಸಣ್ಣ ಡೌಟು, ಸುಬ್ಬು ಗಾಡಿ ನಿಮ್ಮ ಕೈಗೆ ಹೇಗೆ ಸಿಕ್ತು?
ಮಿನಿಸ್ಟರ್ ಮಗಳು ನಾನು. ರಾಜಕೀಯ ನನ್ನ ಬ್ಲಡ್ಡಲ್ಲೇ ಇದೆ. ಇದೆಲ್ಲ ನನಗೆ ಚುಚುಬಿ ಮ್ಯಾಟ್ರ್. ಬರೀ ಇಷ್ಟು ಮಾತ್ರ ಅಲ್ಲ, ನೀನು ಇನ್ಮುಂದೆ ಸುಬ್ಬುಗಾಗ್ಲಿ ಸುಬ್ಬು ಮನೆಯವ್ರಿಗಾಗ್ಲಿ ಏನೇ ತೊಂದರೆ ಕೊಟ್ಟರು ಅದು ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಗೊತ್ತು ಮೇಡಮ್, ರಾಜಕೀಯ ಅನ್ನೋದು ನಿಮ್ಮ ಬ್ಲಡ್ಡಲ್ಲೇ ಇದೆ. ಅದಕ್ಕೆ ನೋಡಿ ಮೇಡಮ್, ಇನ್ನು ಮುಂದೆ ಪ್ರಪಂಚದಲ್ಲಿ ಈ ಸುಂದರ ಎಷ್ಟು ಚೆನ್ನಾಗಿ ಬದುಕು ತೋರಿಸ್ತಾನೆ ಅಂತ. ಆದರೆ ಹಂಗೆ ಒಂದೇ ಒಂದು ರಿಕ್ವೆಸ್ಟು, ನೀವೊಂಚೂರು ಕೋಪನ ಕಮ್ಮಿ ಮಾಡ್ಕೊಳ್ಳಿ ಮೇಡಮ್. ಸರಿ ಆಯ್ತು, ಬಾಯ್ಗ ಬಂದ್ಯಾ? ಒಂದೇ ಮೇಡಮ್. ಮೇಡಮ್ ಪ್ರತಿ ಸಲ ಬಂದಾಗಲೂ ಪಾಠ ಪ್ರವಚನ ಅಂತ ಏನಾದರೂ ನನಗೆ ಹೇಳ್ತಾನೆ ಇರ್ತಾರೆ. ಅವ್ರು ಕೂಡ ಪ್ರವಚನ ಒಂದೇ ಸತಿಗೆ ಮನ್ಸೊಳಗಡೆ ಪಟಾರ್ ಪಟಾರ್ ಅಂತ ನಾಟ್ ಬಿಡುತ್ತೆ. ಆಯ್ತಾಯ್ತು, ಸಾಕು, ಇಷ್ಟು ಸಾಕು. ಸುಬ್ಬು, ಬೈಕ್ ನೋಡಿದ್ದು ಖುಷಿನಾ? ಖುಷಿನಾ? ತುಂಬಾ ಖುಷಿ, ತುಂಬಾ ಖುಷಿ. ಖುಷಿಲಿ ತೇಲಾಡ್ತಾ ಇದ್ದೀನಿ. ತೇಲಾಡೋದೆಲ್ಲ ಯಾಕೋ, ಬೈಕ್ ಬಂತಲ್ಲ, ಇನ್ಮೇಲೆ ಬೈಕಲ್ಲೇ ಸುತ್ತಾಡು. ಶ್ರಾವಣಿಯಮ್ಮ, ಹೀಗೆ ನಿಂತಿದ್ರೆ ಲೇಟ್ ಆಗ್ಬಿಡುತ್ತೆ. ಕತ್ಲಾಗಕ್ಕೆ ಮುಂಚೆ ಮನೆ ಸೇರ್ಕೊಡಿ. ಸುಬ್ರಹ್ಮಣ್ಯನೇ ಡ್ರಾಪ್ ಮಾಡ್ತಾನೆ. ಹ್ಞೂ ಮೇಡಮ್, ಬನ್ನಿ, ಕತ್ಲಾಗ್ತದೆ, ಹೊಟ್ಬಿಡೋಣ. ಸುಬ್ಬು, ಅಲ್ಲ ಸುಬ್ಬು, ಅವಳು ಮಿನಿಸ್ಟರ್ ಮಗಳು. ಹುಟ್ಟಾಗಿಂದನೂ AC ಕಾರಲ್ಲೇ ಓಡಾಡ ಅಭ್ಯಾಸ. ನೀನ್ ಯಾಕೆ ಈ ಬೈಕಲ್ಲೆಲ್ಲ ಕರ್ಕೊಂಡು ಹೋಗ್ತೀಯಾ? ಹೌದು, ನಾನು ಹಾಗೆ ಅಂದ್ಕೊಂಡೆ. ಇದೇನಿದು, ಇವರು ಅಂದರೆ ಮೇಡಮು ಸುಪ್ಪತ್ತಿಗೆಯಲ್ಲಿ ಬೆಳೆದವರು, ಅವರನ್ನ ಈ ಹಳೆಯ ಬೈಕಲ್ಲಿ ಕರ್ಕೊಂಡು ಹೋಗ್ತೀಯಾ? ಏ ಸುಬ್ಬು, ಯಾವ್ದಾರ ಕ್ಯಾಬ್ ಗೀಬ್ ಬುಕ್ ಮಾಡಿ ಸೇಫ್ ಆಗಿ ಕಳಿಸ್ಕೊಡಪ್ಪ. ಯಾಕೆ, ದುಡ್ಡು ಖರ್ಚಾಗುತ್ತೆ ಅಂತನಾ? ಪರವಾಗಿಲ್ಲ, ನಂಗೆ ಹಳೆ ಬೈಕೆ ಇಷ್ಟ. ಹಳೆ ಚಿನ್ನಕ್ಕೆ ಬೆಲೆ ಜಾಸ್ತಿ ಅಂತೆ. ಹೌದು, ಹಳೆ ಎಣ್ಣೆಗೂ ಬೆಲೆ ಜಾಸ್ತಿ. ಹೆತ್ತ ತಾಯಿಗೆ ಪ್ರೀತಿ ತೋರಿಸದೆ ಮನೆಯಿಂದ ಆಚೆ ಹಾಕಿದ್ರೆ ಹೇಗನ್ಸುತ್ತೆ ಹೇಳಿ? ಅದೆಂಗಾಗತ್ತೆ? ಜೀವ ಕೊಟ್ಟವಳಲ್ವಾ ಅವಳು? ಒಂದು ಅರ್ಥದಲ್ಲಿ ನನ್ನ ಬೈಕು ನನಗೆ ಜೀವನ ಕೊಟ್ಟಿದೆ. ಹೌದು ಶ್ರಾವಣಿಯಮ್ಮ, ಈ ಬೈಕ್ ಬಂದಾಗ್ಲಿಂದ ನಮ್ಗೆಲ್ಲ ಒಳ್ಳೇದೇ ಆಗಿದೆ. ಹಾಗಾದ್ರೆ ಇದು ಬರೀ ಸುಬ್ಬು ಫೇವ್ರೇಟ್ ಬೈಕ್ ಅಲ್ಲ, ಇವತ್ತಿಂದ ಇದು ನನ್ನ ಫೇವ್ರೇಟ್ ಬೈಕ್ ಕೂಡ. ಬಾ ಸುಬ್ಬು, ಇದ್ರಲ್ಲೇ ಹೋಗೋಣ. ನೀನೇ ಡ್ರಾಪ್ ಮಾಡಿ. ಸರಿ ಮೇಡಮ್. ಚಪ್ಪಲಿ. ಸುರೇಂದ್ರ, ಪ್ರೆಸ್ ಮೀಟ್ ಎಷ್ಟೊಂದು ಫಿಕ್ಸ್ ಮಾಡಿದ್ದೀಪ್ಪ? ಅಣ್ಣ, ನೀನು ಹೇಳ್ದಾಗೆ 4 ಗಂಟೆಗೆ ಅರೇಂಜ್ ಮಾಡಿದ್ದೀನಿ. ಸರಿ, ಹಾಗಾದರೆ ಮಿಸ್ಟರ್ ಮೂರ್ತಿ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಪ್ರೋಗ್ರೆಸ್ ನಡೆದಿದೆ ಅನ್ನೋದು ಕಳೆದ 4 ವರ್ಷ ರಿಪೋರ್ಟ್ ಡೀಟೇಲಾಗಿ ನನಗೆ ಎಲ್ಲ ರೆಡಿ ಇದೆ ಸರ್. ನೀವು ಶುರು ಮಾಡಿದ ಯೋಜನೆಗಳೆಲ್ಲ ಸಕ್ಸಸ್ ಕೂಡ ಆಗಿದೆ. ಅದನ್ನು ಗೊತ್ತು ರೀ, ಆದರೆ ಮೀಡಿಯಾದವರಾಗಲಿ ಜನ ಆಗಲಿ ಕೇಳೋದು ನಂಬರ್ಸ್. ಸೊ ನೀವು ಡೀಟೇಲ್ ಆಗಿ ನಂಬರ್ಸ್ ನನಗೆ ಕೊಟ್ಟರೆ ನಾನು ಪ್ರೆಸ್ ಮೀಟಲ್ಲಿ ಮಾತಾಡೋಕ್ಕೆ ಸುಲಭ ಆಗುತ್ತೆ. ಶೂರ್ ಸರ್. 2022, 2023ರಲ್ಲಿ, 2023 ಮತ್ತು 2024ರಲ್ಲಿ ನಾವು ಎಷ್ಟೆಷ್ಟು ಸರ್ಕಾರಿ ಶಾಲೆಗಳನ್ನ ಜೀರ್ಣೋದ್ಧಾರ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಕಳಿಸಿದ್ದೀವಿ ಸರ್. ವೆರಿ ಗುಡ್. ಓಕೆ. ಕೆಲವು ಗ್ರಾಮಗಳನ್ನು, ಕೆಲವು ಶಾಲೆಗಳನ್ನು NGO ಅವರು ದತ್ತು ತಗೊಂಡು ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ. ಅದರ ಡೀಟೇಲ್ಸು ಈ ಫೈಲಲ್ಲಿದೆ ಸರ್. ಸರಿ. ಕಳೆದ ವರ್ಷದಲ್ಲಿ ಸರ್ಕಾರಿ ಶಾಲೆಗೆ 8% ಮಕ್ಕಳು ಹೆಚ್ಚಾಗಿ ಅಡ್ಮಿಷನ್ ಆಗಿದ್ದಾರೆ ಸರ್. ವೆರಿ ಗುಡ್. ಎಲ್ಲಕ್ಕಿಂತ ಮುಖ್ಯವಾಗಿ
ಕನ್ನಡ ಶಾಲೆನ ಉಳಿಸಿ ಅಂತ ನೀವೊಂದು ಅಭಿಯಾನ ಮಾಡಿದ್ರಲ್ಲ ಸರ್, ಅದು ತುಂಬಾ ವರ್ಕೌಟ್ ಆಗಿದೆ ಸರ್. ಅಣ್ಣ, ಇವ್ರಗಳ ರಿಪೋರ್ಟ್ ಪ್ರಕಾರ ಕರ್ನಾಟಕದ ಗಡಿ ಭಾಗಗಳಲ್ಲಿ ಕನ್ನಡ ಶಾಲೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು 12 ಶಾಲೆಗಳು ಮುಚ್ಚೋ ಸ್ಥಿತಿಯಲ್ಲಿತ್ತು, ಈಗ ಅವು ಮತ್ತೆ ಶುರುವಾಗ್ತಾ ಇದೆ. ವೆರಿ ಗುಡ್. ನೂರಾರು ಹಳ್ಳಿಗಳಲ್ಲಿ ಕನ್ನಡ ಪುಸ್ತಕ ಲೈಬ್ರರಿ ಓಪನ್ ಮಾಡಿದ್ದೀವಿ, ಹಾಗೆ ಮೊಬೈಲ್ ಲೈಬ್ರರಿ ಕೂಡ ಮಾಡಿದ್ದೀವಿ. ಅದು ಅಲ್ಲದೆ ಕನ್ನಡ ಗರಿಮೆ ಹಿರಿಮೆಯನ್ನು ಸಾರೋದಕ್ಕೆ ಕನ್ನಡದ ಬಂಡಿ ಅನ್ನೋ ಹೆಸರಲ್ಲಿ ನಮ್ಮ ಡಿಪಾರ್ಟ್ಮೆಂಟು ವೆಹಿಕಲ್ಗಳನ್ನು ಸ್ಪಾನ್ಸರ್ ಮಾಡಿದೆ. ಖುಷಿ ಆಯಿತು. ಒಟ್ಟಿನಲ್ಲಿ ಕನ್ನಡ ಶಾಲೆಗಳು ಉಳಿಬೇಕು. ನಮಗೆ ಬದುಕನ್ನು ಕಟ್ಕೊಟ್ಟಿರೋ ಕನ್ನಡ ಭಾಷೆನ ನಮ್ಮ ಮಕ್ಕಳು ಹೆಮ್ಮೆಯಿಂದ ಮಾತಾಡಬೇಕು. ಅದಕ್ಕೋಸ್ಕರನೇ ಇಂಥ ಯೋಜನೆಗಳನ್ನೆಲ್ಲ ಜಾರಿಗೆ ತಂದಿದೆ. ಅಣ್ಣ, ನಾಳೆ ಪ್ರೆಸ್ ಮೀಟಲ್ಲಿ ನಾವು ಈ ವಿಷಯದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ಬೋದು, ಯಾಕೆಂದರೆ ಅದರ ರಿಪೋರ್ಟ್ಸ್ ಎಲ್ಲ ಇಲ್ಲೇ ಇವೆ. ಸರಿ, ನೀವು ಈ ಫೈಲ್ಸ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿ. ನನಗೇನಾದ್ರು ಡೌಟ್ಸ್ ಇದ್ದರೆ ನಿಮಗೆ ಕಾಲ್ ಮಾಡ್ತೀನಿ. ಇರು, ಪ್ರೆಸ್ ಮೀಟ್ಗೆ ಎಲ್ಲ ಪ್ರಿಪ್ರೇಷನ್ ಜೋರಾಗಿ ನಡೀತಿದೆ ಅನ್ಸುತ್ತೆ. ಪ್ರಿಪ್ರೇಷನ್ ಏನೋ ಜೋರಾಗಿದೆ ಅಕ್ಕ, ಆದರೆ ಮನಸ್ಸಿನಲ್ಲಿ ಏನೋ ಕಳವಳ, ಭಯ. ಯಾಕೆಂದರೆ ನಾನು ಪ್ರೆಸ್ ಮೀಟಲ್ಲಿ ಏನು ಮಾತಾಡ್ತೀನಿ ಅನ್ನೋದು ಬರೋ ಎಲೆಕ್ಷನ್ನಲ್ಲಿ ತುಂಬ ಪರಿಣಾಮ ಬೀಳುತ್ತೆ. ಅದಕ್ಕೆ ಒಂಥರ ಆತಂಕ. ಹೀರೋ, ನೀನು ಇದೇನು ಮೊದಲನೇ ಸಲ ಪ್ರೆಸ್ ಮೀಟ್ ನಡೆಸ್ತಿಲ್ಲ, ತುಂಬ ಸಲ ಮಾಡಿದ್ಯಾ. ಹಾಂ, ಅವ್ರು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ಕಾನ್ಫಿಡೆನ್ಸ್ ನಿನಗಿದೆ. ಜೊತೆಲಿ ನಾವೆಲ್ಲ ಇದ್ದೀವಲ್ಲ. ನಿಜ ಅಕ್ಕ, ನೀವೆಲ್ಲ ನನ್ನ ಜೊತೆ ಇದ್ದೀರಾ. ಆದರೆ ಸುಬ್ಬು ಒಬ್ಬ ನನ್ನ ಜೊತೆ ಇದ್ದಿದ್ರೆ ಧೈರ್ಯ ಇರೋದು. ಅವನು ವಯಸ್ಸಲ್ಲಿ ಚಿಕ್ಕವನಾದರೂ ತುಂಬ ತಿಳ್ಕೊಂಡಿದ್ದಾನೆ. ಅವನ ಬುದ್ಧಿವಂತಿಕೆ ನನಗೆ 100 ಆನೆ ಬಲ. ಸುರೇಂದ್ರ, ನಾಳೆ ಬೆಳಗ್ಗೆ ಸುಬ್ಬುಗೆ ಬೇಗ ಬರೋಕ್ಕೆ ಹೇಳ್ಬಿಡು. ಕಾನ್ಫರೆನ್ಸ್ ನಡೆಯೋ ಜಾಗದಲ್ಲಿ ಎಲ್ಲ ವ್ಯವಸ್ಥೆ ಸರಿಗಿದೆಯಾ ನೋಡೋಕ್ಕೆ ಹೇಳು. ನಾನು ಪಾರ್ಟಿ ಮೀಟಿಂಗ್ ಮುಗಿಸ್ಕೊಂಡು ನೇರ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದ್ಬಿಡ್ತೀನಿ. ಅವನೊಬ್ಬ ಇದ್ದರೆ ನನಗೆ ಟೆನ್ಷನ್ನೇ ಇರಲ್ಲ. ಸರಿ ಅಣ್ಣ, ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಆಗಲ್ಲ ಪ್ರಶಾಂತ್, ಇನ್ನು ಸ್ವಲ್ಪ ನೋಡಿ. ಶ್ರೀವಲ್ಲಿ, ಆಗ್ಲಿಂದ ಇಲ್ಲೇ ನಿಂತಿದ್ಯಾ? ಮನೆಗೆ ಹೋಗು. ಏಯ್, ಏನೈತೆ? ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ಅಕ್ಕ. ಶಿಕ್ಷೆನ? ನಿನಗ್ಯಾರ ಶಿಕ್ಷೆ ಕೊಟ್ಟಿದ್ದು? ಇನ್ಯಾರಕ್ಕ? ನಿಮ್ ತಮ್ಮ ಸುಬ್ಬುನೇ. ಸುಬ್ಬು, ನಾನು ಅವನ್ನ ಎಷ್ಟು ಇಷ್ಟಪಡ್ತೀನಿ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅವನ್ನ ಪ್ರೀತಿಸ್ತೀನಿ. ಆದ್ರೂ ಅವನ್ ಕಣ್ ಮುಂದೆನೆ ಕಲ್ ಬಂಡೆ ತರ ನಿಂತಿದ್ದೆ. ನನ್ ಮುಂದೆನೆ ಆ ಶ್ರಾವಣಿನ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ಅಕ್ಕ. ಹೋ, ಅದಾ ಏನ್ ಮಾಡಕ್ಕಾಗತ್ತೆ ಶ್ರೀವಲ್ಲಿ, ಅವರೇ ಡ್ರಾಪ್ ಮಾಡು ಅಂತ ಕೇಳಿದಾಗ ಪಾಪ ನಮ್ ಸುಬ್ಬು ಇಷ್ಟ ಇರ್ಲಿ ಇಷ್ಟ ಇಲ್ದೇ ಇರ್ಲಿ ಡ್ರಾಪ್ ಮಾಡಕ್ ಹೋಗ್ಬೇಕಲ್ವಾ. ಅದು ಅಲ್ದೆ ಕಳ್ದೋಗಿರೋ ಬೈಕ್ನ ಮತ್ತೆ ಅವರೇ ಹುಡುಕ್ ತಂದ್ಕೊಟ್ಟಿದ್ದಾರೆ. ಆ ಋಣಕ್ಕಾದ್ರೂ ಹೋಗ್ಬೇಕಲ್ವೇನೆ? ಏನಕ್ಕ ಕಳ್ದೋಗಿರೋ ಬೈಕು? ಹಳೆ ಬೈಕ್ ಕೊಡ್ಸೋದು ದೊಡ್ಡ ವಿಷಯ ಅಲ್ಲ. ನಾನು ಅವನಿಗೋಸ್ಕರ ಹೊಸ ಬೈಕ್ ತಗೋಬೇಕು ಅಂತ ಅಪ್ಪ ಅಮ್ಮನ ಹತ್ರ ಎಲ್ಲ ಜಗಳ ಆಡಿ ಒಪ್ಸಿದೀನಿ, ಗೊತ್ತಾ? ಏನು ಹೊಸ ಬೈಕಾ ನಮ್ ಸುಬ್ಬುಗ? ಹೌದು. ಆದ್ರೆ ನಾನು ಕೊಡ್ಸೋಷ್ಟ್ರಲ್ಲಿ ಅವಳೆ ಹಳೆ ಬೈಕ್ ತಂದ್ಬಿಟ್ಟು ನನ್ನ ಆಸೆನೆಲ್ಲ ನಿರಾಸೆ ಮಾಡಿ ಕೂರ್ಸಿದಾಳೆ. ಹಾಗಿದ್ರೆ ನೀನ್ ಇವಾಗ ಹೊಸ ಬೈಕ್ ಕೊಡ್ಸಲ್ವಾ? ಯಾರು ಕೊಡಿಸ್ಲಿ ಅಕ್ಕ? ಅವ್ನ್ ಕೊಡ್ಸಿದ್ರು ತಗೋತಾನ? ಯಾಕೆ ಇಸ್ಕೊಳ್ಳಲ್ಲ? ಇಸ್ಕೋತಾನೆ. ನೋಡು ಶ್ರೀವಲ್ಲಿ, ಈಗಿರೋ ಹಳೆ ಬೈಕು ಮನೇಲಿ ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ. ನೀನ್ ಕೊಡ್ಸೋ ಹೊಸ ಬೈಕು ಸುಬ್ಬು ಹತ್ರ ಇರುತ್ತೆ. ಆಮೇಲೆ ನೀನು ಅವನು ಆರಾಮಾಗಿ ಜಾಲಿಯಾಗಿ ಓಡಾಡ್ಬೋದು. ಹಾಗಂತೀರಾಕ? ಹ್ಞೂ, ಮತ್ತೆ ಸುಬ್ಬು ಆ ಹಳೆ ಬೈಕ್ನೇ ಅಷ್ಟೊಂದು ಇಷ್ಟಪಡ್ತಾನೆ ಅಂದ್ರೆ ನೀನ್ ಕೊಡ್ಸೋ ಹೊಸ ಬೈಕ್ ನೀನ್ ಎಷ್ಟು ಇಷ್ಟಪಡ್ಬೋದು. ಶ್ರೀವಲ್ಲಿ, ನೀನೇನಾದ್ರೂ ಹೊಸ ಬೈಕ್ ಕೊಡಿಸ್ತೆ ಅಂತ ಇಟ್ಕೋ, ಈ ಹಳೆ ಬೈಕು ಮನೇಲಿ ಯಾರಿಗಾದ್ರೂ ಸಿಕ್ಕಿದ ಪುಣ್ಯನೂ ಬರುತ್ತೆ. ನೀನ್ ಆಸೆ ಪಟ್ಟಾಗೆ ಸುಬ್ಬುಗ್ ಹೊಸ ಬೈಕು ಕೊಡಿಸ್ದಂಗಾಗತ್ತೆ. ಹೌದಲ್ವಾ ಅಕ್ಕ?
ಮಿನಿಸ್ಟರ್ ಮಗಳಾದ್ರೆ ಅದು ಅವಳ ಮನೆಗೆ. ನಾನ್ ಸುಬ್ಬುಗೆ ಹೊಸ ಬೈಕ್ ಕೊಡಿಸ್ತೀನಿ. ಹಳೆ ಬೈಕ್ ಕೊಡಿಸಿ ಅವಳೇ ಸ್ಕೋಪ್ ತಗೋತಿರ್ಬೇಕಾದ್ರೆ ನಾನು ಸುಬ್ಬುಗ್ ಹೊಸ ಬೈಕ್ ಕೊಡಿಸಿ ಅದೇ ಬೈಕಲ್ಲಿ ಕುತ್ಕೊಂಡು ಊರೆಲ್ಲ ಸುತ್ತಾಡಿ ಅವಳು ಗುರಿಸ್ತೀನಿ ಅಂತ ಮಾತಾಡ್ದೆ ನೋಡು. ಅಕ್ಕ ನನಗ್ ತುಂಬಾ ಬೇಜಾರಾಗಿತ್ತು ಅಕ್ಕ. ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾ ಸಮಾಧಾನ ಆಯ್ತು. ಯಾವಾಗ ಬೇಜಾರಾಗುತ್ತೋ ಅವಾಗ ಬಂದು ನಿಮ್ ಹತ್ರ ಮಾತಾಡ್ತೀನಿ. ಅಯ್ಯೋ ಬಂಗಾರಿ. ಸರಿ ಅಕ್ಕ, ನಾನು ಇನ್ ಬರ್ತೀನಿ. ಅಪ್ಪ ದೇವ್ರೆ, ಶ್ರೀವಲ್ಲಿ ಸುಬ್ಬಗ್ ಆದಷ್ಟು ಬೇಗ ಹೊಸ ಬೈಕ್ ಕೊಡ್ಸೋವಾಗ ಮಾಡಪ್ಪ. ಅವಳೇನಾದ್ರೂ ಹೊಸ ಬೈಕ್ ಕೊಡ್ಸಿದ್ರೆ ಆ ಹಳೆ ಬೈಕ್ನ ನನ್ನ ಗಂಡನಿಗೆ ಕೊಡ್ಸೋ ಪ್ಲಾನು ನಾನು ಮಾಡ್ತೀನಿ. ಸುಬ್ಬು ಅಲ್ಲಿ ನೋಡು. ಸುಬ್ಬು ಪಾನಿಪುರಿ ಕೊಡಿಸ್ತೀಯಾ ಪ್ಲೀಸ್? ಅಯ್ಯೋ ಅಷ್ಟೇನಾ ಮೇಡಮ್, ಬನ್ನಿ ಎಷ್ಟು ಬೇಕಾದ್ರೂ ಕೊಡಿಸ್ತೀನಿ. ನೋಡಿ ಮೇಡಮ್. ಭಯ್ಯ 2 ಪ್ಲೇಟ್ ಪಾನಿಪುರಿ. ಏನು ಭಯ್ಯನಾ? ಏನು ಮೇಡಮ್ ನೀವು ಏಕ್ ದೋ ತೀನ್ ಚಾರ್ ಅಂತ ಹಿಂದಿಲಿ ಮಾತಾಡ್ಕೊಂಡು ನೀವು ಹಿಂದಿಲಿ ಮಾತಾಡಿದ್ರೆ ಅವರು ಹಿಂದಿಲಿ ಮಾತಾಡ್ತಾರೆ, ಆಮೇಲೆ ಎಲ್ಲರೂ ಹೀಗೆ ಮಾತಾಡಿದ್ರೆ ಕೊನೆಗೊಂದಿನ ಕನ್ನಡಿಗರಿಗೆ ಕನ್ನಡ ಮಾತಾಡೋಕೆ ಮುಜುಗರ ಆಗೋಗುತ್ತೆ ಅಷ್ಟೇ. ಅಲ್ಲ ಸುಬ್ಬು, ಅವ್ರು ಕನ್ನಡ ಬರಲ್ವಲ್ಲ. ಕಲ್ತ್ಕೊಳ್ಳಿ ಬಿಡಿ. ಕಲಿಯಕ್ಕೆ ನಾವೇ ಅವಕಾಶ ಕೊಡಲಿಲ್ಲ ಅಂದರೆ? ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ, ಕಲಿಲೇಬೇಕು ಅನ್ನೋ ಅನಿವಾರ್ಯತೆ ಇದ್ರೆ ಕಲ್ತ್ಕೊಂತಾರೆ. ಬದುಕೋಕ್ಕೋಸ್ಕರ ನಮ್ಮ ನೆಲಕ್ಕೆ ಬರ್ತಾರೆ, ನಮ್ಮ ನೆಲಕ್ಕೋಸ್ಕರ ನಮ್ಮ ಭಾಷೆ ಕಲಿಬಾರ್ದಾ ಮೇಡಮ್? ನಮ್ಮ ಭಾಷೆ ಕಲಿಯೋಕ್ಕೆ ಬೆಣ್ಣೆ ಇದ್ದಂಗೆ, ಕಲ್ತ ಮೇಲೆ ತುಪ್ಪ ಇದ್ದಂಗೆ. ಆ ರುಚಿ ಅವ್ರಿಗೂ ಗೊತ್ತಾಗ್ಲಿ ಬಿಡಿ. ನೀನು ಹೇಳೋದು ಕರೆಕ್ಟ್ ಸುಬ್ಬು. ಇನ್ಮೇಲೆ ನಾನು ಎಲ್ಲೇ ಹೋದ್ರೂ ನಾನು ಬೇರೆ ಭಾಷೆಯಲ್ಲಿ ಮಾತಾಡಲ್ಲ, ನಮ್ಮ ನೆಲದ ಭಾಷೆಯಲ್ಲೇ ಮಾತಾಡ್ತೀನಿ. ಸೂಪರ್ ಮೇಡಮ್, ಇದು ನಮ್ಗೆಲ್ಲ ಕನ್ನಡಿಗರು ಕಲಿಬೇಕಾಗಿರೋದು. ಆಯ್ತಾ? ನೀನು ಅಂತ ತಗೊಂತೀನಿ. ಇಲ್ಲೇ ಬಾ ಕುತ್ಕೊಳ್ಳೋಣ. ಓಕೆ. ಸುಬ್ಬು, ಯಾಕೆ ನೀನು ಹೀಗೆ ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಯಾವಾಗಲೂ ನಗ್ನಗ್ತಾನೆ ಇರ್ತೀಯ. ಒಂದಿನಾನು ಒಬ್ರ ಹತ್ರನೂ ನಿನ್ನ ಕಷ್ಟನ ಹೇಳ್ಕೊಳಲ್ಲ. ಮನೇಲಿ ಎಷ್ಟು ಜನ ಇದ್ರು, ದುಡಿಯೋನು ನೀನೊಬ್ಬನೇ ಆದ್ರೂ ಮನೇಲಿ ಎಲ್ರೂ ಪ್ರೀತಿಯಿಂದಾನೇ ನೋಡ್ಕೋತೀಯಲ್ಲ. ನಿನ್ನ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನ ನೀನೇ ನುಂಗ್ಕೋತೀಯ. ಯಾಕೆ ಸುಬ್ಬು? ಅಲ್ಲ, ನಾನು ನಿನ್ನ ಹತ್ರ ಬಂದು ನನಗೆ ನೋವಾಗಲಿ, ಬೇಜಾರಾಗಲಿ, ನಂಗೆ ಖುಷಿ ಆಗಲಿ, ಪ್ರತಿಯೊಂದು ಬಂದು ನಿನ್ನ ಹತ್ರ ಹೇಳ್ಕೊತೀನಲ್ವಾ? ಅದೇ ಥರ ನೀನು ನನ್ನ ಹತ್ರ ಹೇಳ್ಕೊಬೋದಲ್ವಾ? ಹೇಳ್ಕೋಬೋದು, ಆದರೆ ಹೇಳ್ಕೊಡೋ ಅಂಥ ಕಷ್ಟ ಎಲ್ಲ ಏನೂ ಬಂದಿಲ್ಲ ಮೇಡಮ್. ಏನೋ ಕಷ್ಟ ಅಲ್ವಾ? ಅಲ್ಲ ಸುಬ್ಬು, ನಿಮ್ಮ ಮನೇಲಿ ಅಷ್ಟು ಕಷ್ಟ ಇದೆ, ಮನೆಯವ್ರು ಪ್ರತಿಯೊಬ್ಬರು ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ, ಆದರೂ ಹೇಳ್ಕೊಡೋ ಅಂಥ ಕಷ್ಟ ಅಲ್ಲ ಅಂತಿದೆಯಲ್ಲ ಮೇಡಮ್. ನೀವು ಹೇಳ್ತಿರೋ ಥರ ಯಾವುದು ಕಷ್ಟ ಅಲ್ಲ ಮೇಡಮ್. ಜವಾಬ್ದಾರಿ ಹೊತ್ತುಕೊಂಡಿರೋ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಪ್ರತಿದಿನ ಅನುಭವಿಸ್ತಿರೋ ಜೀವನ ಅಷ್ಟೇ. ನಿಮಗೆ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರದು ಮೆಂಟಾಲಿಟಿ ಏನು ಗೊತ್ತಾ? ಒಂದು ಹೊತ್ತು ಊಟ ಇಲ್ಲ ಅಂದರೂ ಬದುಕೋ ಶಕ್ತಿ ಇರುತ್ತೆ. ಹಾಗೆ 5 ಸ್ಟಾರ್ ಹೋಟ್ಲಲ್ಲಿ ಊಟ ಸಿಕ್ಕಿದ್ರೆ ಸ್ಟೈಲಾಗಿ ತಿನ್ನೋ ಶೋಕಿ ಇರುತ್ತೆ. ನಾವು ಕಷ್ಟಕ್ಕೆ ಕುಗಲ್ಲ ಮೇಡಮ್. ಹಾಗಂತ ಖುಷಿ ಬಂದಾಗಂತೂ ಜಮಾಯಿಸ್ದೇ ಬಿಡಲ್ಲಪ್ಪ. ನಮಗೆ ಸಮಸ್ಯೆಯಿಂದ ಪಾರಾಗಕ್ಕಾಗದೇ ಇರ್ಬೋದು ಮೇಡಮ್, ಆದರೆ ಸಮಸ್ಯೆ ಜೊತೆ ಸಂತೋಷವಾಗಿ ಬದುಕೋದು ಕಲ್ತಿದ್ದೀವಿ. ಇನ್ನೊಂದೇನು ಗೊತ್ತಾ? ನಮಗೆ ಸಾಲ ತೀರಿಸೋ ಶಕ್ತಿ ಇಲ್ಲ ಅಂದ್ರೂ ಸಾಲಗಾರರಿಗೆ ಕಣ್ಣಿಗೆ ಬೀಳ್ದಿರೋಂಗೆ ಓಡಾಡೋದಂತೂ ಕಲ್ತಿದ್ದೀವಿ. ಈ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಗಾದೆ ಇದೆಯಲ್ಲ, ಅದು ನಮ್ಮನ್ನೋಡೆ ಮಾಡಿರೋದು ಅನಿಸುತ್ತೆ. ಏನೇ ತೊಂದರೆ ಬಂದರೂ ಫಸ್ಟ್ ಹೆಂಗೆ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತೀವಿ ನಾವು. ಸಾವು, ನೋವು, ಕಷ್ಟ, ದುಃಖ ಇದೆಲ್ಲದಕ್ಕೂ ಎದೆ ಕೊಟ್ಟು ನಿಲ್ಲೋದು ಗೊತ್ತು. ಹಾಗೆ ಸಣ್ಣ ಪುಟ್ಟ ಕಷ್ಟಗಳನ್ನೆಲ್ಲ ದೊಡ್ಡದು ಮಾಡ್ಕೊಳ್ದೆ ಬದುಕೋದು ಗೊತ್ತು. ನಾವಂಥ ಮಿಡಲ್ ಕ್ಲಾಸ್ ಜನ ಎಲ್ಲ ಕಡೆನೂ ಸಲ್ತಾರೆ ಮೇಡಮ್. 6ಕ್ಕೆ ಏರಲ್ಲ, 3ಕ್ಕೆ ಹಿಡಿಯಲ್ಲ, 4-5 ಇದ್ರೂ ಒಂದು 4-5 ಜನ ಸಾಕಷ್ಟು ತಾಕತ್ತಂತೂ ಇರುತ್ತೆ ನಮಗೆ.
ನಿಮಿಷ, ಸುರೇಂದ್ರ ಸರ್ ಫೋನ್ ಮಾಡ್ತಿದ್ದಾರೆ. ಹಲೋ ಸುಬ್ಬು, ನಾಳೆ ಪ್ರೆಸ್ ಕಾನ್ಫರೆನ್ಸ್ ಇದೆ. ಅಣ್ಣ ನಿನ್ನ ಬೆಳಗ್ಗೆನೆ ಬರೋದು ಕೇಳಿದಾನೆ. ನೀನ್ ಬೆಳಗ್ಗೆನೆ ಬಂದ್ಬಿಡು, ಅಲ್ಲೆಲ್ಲ ಸರಿಯಾಗಿದ್ಯಾ ಅಂತ ನೀನೇ ನೋಡ್ಕೋಬೇಕು. ಹೌದಾ? ಸರಿ ಸರ್, ಬರ್ತೀನಿ. ಮೇಡಮ್, ಯಜಮಾನರು ನಾಳೆ ಬೆಳಿಗ್ಗೆ ಬೇಗ ಬರೋಕ್ಕೆ ಹೇಳ್ತಾ ಇದ್ದಾರೆ. ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು. ಇವಾಗಲೇ ಬರ್ತೀನಿ. ಹಾಂ, ತಿನ್ಬಿಡಿ, ಕೊಟ್ಬಿಡೋಣ. ಸುಬ್ಬು, ನೀನು ಒಂದೇ ಒಂದು ಪ್ಲೇಟು. ಅಯ್ಯೋ ತಗೊಳ್ಳಿ ಮೇಡಮ್, ಇದನ್ನು ಕೊಡಿಸ್ದಿರೋಷ್ಟು ಬಡವ ಅಲ್ಲ ನಾನು. ದುಡ್ಡಿದೆ ನನ್ನ ಹತ್ರ, ತಗೊಳ್ಳಿ. ಅದಕ್ಕೆ ಮುಂಚೆ ಇದನ್ನು ತಿನ್ಬಿಡಿ.